ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ಬರ್ರಿ, ಇವಾಗ ಬೆಳಗ್ಗೆ 9 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಾನು ಇವತ್ತು ನಾಗರ ಪಂಚಮಿ ಐತಲ್ರಿ, ಇವತ್ತು ಹಬ್ಬ ಐತಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ರೀ. ಬರ್ರಿ, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ನೋಡ್ರಿ, ಇಲ್ಲಿ ನಮ್ಮ ರಾಯಣ್ಣ ಕೂತಾನ. ಹಾಯ್ ಮಾಡಪ್ಪ ಎಲ್ಲರಿಗೆ. ನಮ್ಮ ಶಾದು ರಚ್ಚು ಅವರಿಗೆ ಸಖತ್ತಾಗಿ ರೆಡಿ ಮಾಡ್ಕ್ಯಾರೆ ಹೊರಗೆ ಕಳ್ಸೀನಿ ರೀ. ಅವ್ರು ಹೊರಗೆ ಹೋದ್ರಿ. ಜಸ್ಟ್ ಅವ್ರ ಪಪ್ಪ ಕರ್ಕೊಂಡು ಹೋದ್ರಿ ಅವರಿಗೆ. ಅದಕ್ಕೆ ಅವ್ರು ಹೋಗೋಣ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾನು ಇವತ್ತು ಹಬ್ಬ ಅದಲ್ರಿ, ಅದಕ್ಕೆ ಮನ್ಯಾಗ ನಾವು ದೇವ್ರಿಗೆ ನೇವ್ದೆ ಕೊಡೋಕಲಾಗ ನಾಗೇಶಾಗ ಹಾಲು ತೇರಿತಾರಲ್ರಿ. ಇವತ್ತು ನಾಗೇಶಾಗ ಹಾಲು ಎರಿತಾರೆ ಅಂಥೇಳಿ ಇವತ್ತು ದೇವ್ರಿಗೆ ನೇವ್ದೆ ಕೊಡ್ತೇವೆ ಅಂಥೇಳಿ ಇವಾಗ ಹೋಳ್ಗೆ ಮಾಡ್ಬೇಕಂತೇಳಿ ಬ್ಯಾಳೆ ಹಾಕಿ ಇಟ್ಟೀನಿ ರೀ. ಹೋಳ್ಗೆ ಮಾಡ್ಬೇಕಲ್ರಿ ಹೂರ್ಣೊಳಗೆ, ಅದಕ್ಕೆ ಬ್ಯಾಳೆ ಹಾಕಿ ಇಟ್ಟೀನಿ. ಬರ್ರಿ, ನಿಮಗೆ ತೋರಿಸ್ತೀನಿ. ಅಲ್ಲಿ ಒಲೆ ಮೇಲೆ ಬ್ಯಾಳೆ ಹಾಕಿನಿ. ಗ್ಯಾಸಿನ ಮೇಲೆ ಇವತ್ತಂತ್ರ ಏನು ಮಾಡಿಲ್ಲ ರೀ. ಯಾಕಂದ್ರೆ ಗ್ಯಾಸಿನ ಮೇಲೆ ಕುಕ್ಕರ್ದಾಗ ಬ್ಯಾಳೆ ಭಾಳ ಇದು ಆಲತ್ತವ್ರಿ, ಮೆತ್ತಗಾಗಿ ಅಳಸು ಆಲತ್ತದ್ರಿ ಹೂರಣ. ಅದ್ರ ಕಾಲಾಗೆ ನಾನು ಬೋಗಣೆ ಹಾಕಿ ಒಲೆ ಮೇಲೆ ಇಟ್ಟೀನಿ ರೀ. ಬೆಲ್ಲ ಹಾಕಿ ಇಟ್ಟೀನಿ. ಇವಾಗ ಹೋಗಿ ಹರ್ಕೊಂಬರ್ಬೇಕ್ರಿ. ಜಸ್ಟ್ ಇನ್ನೂ ಅರ್ದಿಲ್ಲ ರೀ. ಬೆಲ್ಲ ಹಾಕೈತೆ ಇಟ್ಟೀನಿ. ನೋಡ್ರಿ, ನಮ್ಮ ರಾಯಣ್ಣ ರೆಡಿಯಾಗಿ ಕೂತಾನ. ಅವನು ಅವರು ರೆಡಿ ಆಗ್ಯಾರ್ರಿ. ಶಾದು ರಚ್ಚು ಯಾವ ರೀತಿ ರೆಡಿ ಆಗ್ಯಾರ ಅಂತೇಳಿ ನಿಮಗೆ ತೋರಿಸ್ತೀನಿ ರೀ. ಅವ್ರು ಬರೋಣ ಇವಾಗ ಹೊರ ಹೋಗ್ಯಾರ್ರಿ. ಅವ್ರು ಬಂದ ಬಳಕ ನಿಮಗೆ ತೋರಿಸ್ತೀನಿ ರೀ. ಬರ್ರಿ, ಇವಾಗ ನಾನು ಬ್ಯಾಳೆ ಹಾಕೀನಿ, ಅದು ತೋರಿಸ್ತೀನಂತ ನಿಮಗೆ. ನೋಡ್ರಿ, ಇಲ್ಲಿ ಒಲೆ ಮೇಲೆ ನಾನು ಬ್ಯಾಳೆ ಹಾಕಿಟ್ಟಿನಿ. ಇಲ್ಲಿ ನೋಡ್ರಿ, ಬ್ಯಾಳಿದಂದು ಇದು ತೆಗ್ದೀನಿ ರೀ. ಏನಂತಾರೆ ಇದಕ್ಕೆ? ಕಟ್ ಆಂಬರ್ ಮಾಡೋಕೆ ಕಟ್ ತೆಗ್ದೀನಿ ರೀ. ಬ್ಯಾಳೆ ಒಳಗಿಂದು ಇದಕ್ಕೆ ಆಂಬರ್ ಮಾಡ್ಬೇಕ್ರಿ, ಅದಕ್ಕೆ ಕಟ್ ತೆಗ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಮಾಡಿ ನೋಡ್ರಿ, ಬ್ಯಾಳೆ ಒಳಗೆ ಬೆಲ್ಲ ಹಾಕಿಟ್ಟಿನಿ. ಕುದ್ದಿಗತ್ತದ ರೀ. ಬೆಲ್ಲ ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕ್ರಿ, ಕಳ ಅಂತೇಳಿ ಚಂದ ಆಗ್ತದ್ರಿ ಹೂರಣ. ಅದಕ್ಕೆ ಬೆಲ್ಲ ಹಾಕಿ ಇಟ್ಟೀನಿ. ಇವಾಗ ಹರ್ಕೊಂಬರ್ಬೇಕ್ರಿ. ಇದಕ್ಕೆ ಅಚ್ಚ ಕಡಿ ನಮ್ಮ ಮನ್ಯಾಗ ಹೂರಣಕ್ಕಲ್ಲ ಗ್ಯಾಸಿನ ಬಿಡಕ್ಕದ ರೀ. ಇಲ್ಲಿ ಅದಕ್ಕಲಾಗ ಇಲ್ಲಿ ಅರ್ಯಕ್ಕೆ ಬರಲ್ಲ ಅಂತೇಳಿ ಮತ್ತೊಬ್ರು ಮನೆಗೆ ಹೋಗಿ ಹರ್ಕೊಂಬರ್ತೀನಿ ರೀ. ಹಿಟ್ಟತ್ತ ಎಲ್ಲ ರೆಡಿ ಮಾಡಿಟ್ಟಿನಿ. ಹಿಟ್ಟಿನ ಮೇಲೆ ಇದು ಏನು ಕಾಟನ್ ಅರ್ಬಿ ಇರ್ತದಲ್ರಿ ಮೆತ್ತಂದು, ಅದು ತೊಯ್ಸಿ ಹಚ್ಚಿಟ್ಟಿನಿ. ಹಿಟ್ಟು ಮೆತ್ತಗೆ ಆಗ್ತದ ಅಂಥೇಳಿ ನಾನು ರಾಯಣ್ಣ ಇಬ್ಬರೇ ಇದ್ದೇವ್ರಿ ಮನ್ಯಾಗ. ಅವನು ಕೂತನ್ರಿ, ಸುಮ್ಮ ಎಲ್ಲಿ ಹೋಗಿಲ್ಲ. ಸಾಲಿ ಸೂಟಿ ಕೊಟ್ಟಾರ್ರಿ ಅವಂದು. ಬರ್ರಿ, ಇವಾಗ ಹೂರಣ ಹರ್ಕೊಂಬರ್ತೀನಂತ ಫಸ್ಟ್ ಹೋಗಿ ಅಲ್ಲಿ. ನೋಡ್ರಿ, ಇವಾಗ ಜಸ್ಟ್ ಈಗ ಹೂರಣ ಹರ್ಕೊಂಬಂದು ಹಿಟ್ಟು ಅವಾಗೆ ನಾದಿಟ್ಟಿದಲ್ರಿ. ಅದಕ್ಕೆ ಇವಾಗ ಹೋಳಿಗೆ ಮಾಡ್ಬೇಕಂತೇಳಿ ಮಾಡತ್ತೀನಿ ನೋಡ್ರಿ. ಯಾಕಂದ್ರೆ ರಚ್ಚುಗ ರಾಯಣ್ಣಗ ಇದು ರಚ್ಚುಗ ರಾಧಿಕಾಗ ಅವ್ರ ಪಪ್ಪ ಒಯ್ದಾರಲ್ರಿ. ರಾಯಣ್ಣ ಒಬ್ಬವನೇ ಇದ್ದಂತೇಳಿ ಹೋಳಿಗೆ ಮಾಡ್ಬೇಕಂತೇಳಿ ಮಾಡತ್ತೀನಿ ನೋಡ್ರಿ. ಇವಾಗ ಫಸ್ಟ್ ನಾನು ಚಪಾತಿ ಮಾಡಿಟ್ಟೇನಿ ರೀ. ಅಂದ್ರೆ ಚಪಾತಿ ಮಾಡಿ ಹಾಕೀನಿ. ಯಾಕಂದ್ರೆ ತೆಮಿಗೆ ನಾವು ಹೋಳಿಗೆ ಹಾಕಿದೆವು ಅಂದ್ರೆ ಹತ್ಕೋಬಾರ್ದಲ್ರಿ. ಒಂದು ಸಲ ಚಪಾತಿ ಮಾಡಿ ಹಾಕಿದೆವು ಅಂದ್ರೆ ಎಣ್ಣೆ ಆಗಿರ್ತದೆ ರೀ ತೆಮಿ, ಅವಾಗ ಹೋಳಿಗೆ ಹತ್ಕೊಂಗಿಲ್ಲ ರೀ. ಅದ್ರ ಕಾಲಾಗೆ ಫಸ್ಟ್ ಚಪಾತಿ ಮಾಡಿ ಹಾಕ್ಬೇಕ್ರಿ. ಚಪಾತಿ ಮಾಡಿ ಹಾಕಿದೆ ಅಂದ್ರೆ ಹೋಳಿಗೆ ಹತ್ಕೊಂಗಿಲ್ಲ ಅಂತೇಳಿ ಚಪಾತಿ ಮಾಡಿ ಹಾಕ್ತೀವಿ ನೋಡ್ರಿ. ಇವಾಗ ಹೋಳಿಗೆ ಲಟಾಸಾತೀನಿ ನೋಡ್ರಿ. ನಾನು ತುಂಬಿ ಇಟ್ಕೊಂಡಿದ್ದ ಹೋಳಿಗೆ ಲಟಾಸಾತೀನಿ. ಚಪಾತಿಯಾಗ ಹೋಳಿಗೆ ಹಾಕ್ಬೇಕಂತೇಳಿ ನಾನು ಜಾಸ್ತಿ ಏನು ಬ್ಯಾಳೆ ಹಾಕಿಲ್ರಿ. ಅರ್ಧ kg ಅಷ್ಟೇ ಬ್ಯಾಳೆ ಹಾಕೀನಿ. ಯಾಕಂದ್ರೆ ಮನೆಯಾಗ ಯಾರು ಉಣ್ಣೋರಿಲ್ಲ ಅಲ್ರಿ, ಆಯನೂ ಇಲ್ಲ ಯಾರೂ ಇಲ್ಲ ಅಂಥೇಳಿ. ನಮ್ಮ ಯಜಮಾನ್ರು ಹೋಳಿಗೆನೂ ಭಾಳ ಉಣ್ಣಂಗಿಲ್ಲ ಅವರು. ನಾವು ರಾಧಿಕಾ ರಾಯಣ್ಣ ಇವರೇ ಹೋಳಿಗೆ ಉಣ್ತೀವ್ರಿ. ಅದ್ರ ಕಾಲಾಗೆ ನೇವ್ದೆ ಪುರ್ತಕ್ಕಂತೇಳಿ ಹಾಕೀನಿ. ನಮ್ಗೆ ಒಂದಿಷ್ಟು ಆತಾವ ಅಂತೇಳಿ ಅರ್ಧ ಕಿಲೋದಷ್ಟೇ ಹಾಕೀನಿ ರೀ. ನೋಡಿರಿ, ಇವಾಗ ಚಪಾತಿ ಅಂತ ತೆಗೆದ ಇವಾಗ ಹೋಳಿಗೆ ಹಾಕ್ಬೇಕಲ್ರಿ ಅದ್ರ ಮೇಲೆ, ಹಂಚಿನ ಮೇಲೆ. ನಾನು ಮನಾರ್ ಸಲ್ತಿ ವಿಡಿಯೋದಾಗ ತೋರ್ಸೀನಿ ರೀ ಹೋಳಿಗೆ ಮಾಡೋದು. ಅದಕ್ಕೆ ಇವತ್ತು ಹಬ್ಬಕ್ಕೆ ನಾವು ಹೋಳಿಗೆ ಮಾಡೀವಿ, ಆಮೇಲೆ ಏನೇನು ಮಾಡೀವಿ ಅಂತೇಳಿ ಎಲ್ಲ ವಿಡಿಯೋದಾಗ ತೋರಿಸ್ತೀನಿ. ಹಬ್ಬಕ್ಕೆ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ರೀ ಮತ್ತೊಮ್ಮೆ. ನೋಡಿರಿ, ಇವಾಗ ಉರಿ ಭಾಳ ಆಗಿತ್ತು ಅಂತೇಳಿ ಕಿಚ್ಚ ಹೊರಗೆ ತೆಗ್ದೀನಿ ನಾನು. ತೆಗೆದಕೆರೆ ಒಟ್ಟು ಇದು ಮಾಡತ್ತೀನಿ ನೋಡ್ರಿ. ಹೋಳಿಗೆ ಅಂದ್ರೆ ಜಾಸ್ತಿ ಕಿಚ್ಚಾಯ್ತಂದ್ರೆ ಹೋಳಿಗೆ ಇದು ಆತವ್ರಿ, ಅಂದ್ರೆ ತೆಮಿಗೆ ಹತ್ಕೊಂಡು ಹತ್ತು ಬಿಡ್ತಾವ್ರಿ. ಅದ್ರ ಕಲೆಗೆ ಉರಿ ಕಮ್ಮಿ ಮಾಡಿದ್ರಿ. ಒಂದು ಸ್ವಲ್ಪ ಉರಿ ಆಗಿತ್ತಿತ್ತು. ಆಮೇಲೆ ಜಾಸ್ತಿ ಉರಿ ಆಯ್ತಂದ್ರೆ ಏನಾಗ್ಬಿಡ್ತಾವ್ರಿ, ಒಟ್ಟು ಹತ್ಕೊಂಡು ಕೆರೆ ಹರಿದು ಬಿಡ್ತಾವ್ರಿ. ಹರಿದ ಕೆರೆ ಒಟ್ಟು ಹೋಳಿಗೆನೇ ಬರಂಗಿಲ್ಲ ರೀ, ಹಂಗೆ ಆಗ್ಬಿಡ್ತಾವ್ರಿ. ಅದ್ರ ಕಲೆಗೆ ಏನು ಮಾಡ್ಬೇಕಂತೇಳಿ ಗೊತ್ತಲ್ಲಾಗ್ಬಿಟ್ಟಾಗ ಅಷ್ಟೇ ಮೀಡಿಯಮ್ದಾಗ ಉರಿ ಇಟ್ಕೆರೆ ಅಷ್ಟೇ ಇದು ಮಾಡಿದ್ರಿ. ಒಬ್ರೊಬ್ರು ಏನು ಮಾಡ್ತಾರೆ, ಕೈದಿಂತ ಎತ್ತಾರೆ. ಕೈದಿಂತ ನಮಗಂತೂ ಒಟ್ಟು ಎತ್ತಲಿಕ್ಕೆ ಬರಲ್ರಿ, ಹ್ಯಾಂಗೆ ಎತ್ತಾರೇನು. ನನಗಂತೂ ಕೈದಿಂತ ಒಟ್ಟು ಎತ್ತಲಿಕ್ಕೆ ಬರಲ್ಲ. ಕಡ್ಚಿಗಿದಿಂತ ಎತ್ತೀನಿ ರೀ ನಾನು. ಅದಕ್ಕೆ ಇಲ್ಲಿ ನೋಡ್ರಿ, ನಾನು ಕಡ್ಚಿಗಿದಿಂತ ಎತ್ತಿ ಹಾಕ್ದೆ. ಆಮೇಲೆ ಮತ್ತೊಂದು ಉಳ್ಳಿ ತುಂಬ್ಕೊಳಕತ್ತೀನಿ ನೋಡ್ರಿ. ಹೂರಣ ಒಂದು ಸ್ವಲ್ಪ ಅಳಸಾಗಿತ್ತು ರೀ. ಅದಕ್ಕೆ ಹಿಟ್ಟನ್ನು ಒಂದು ಸ್ವಲ್ಪ ಅಳಸು ಮಾಡ್ಕೊಂಡೆ. ಹೂರಣ ಹಿಟ್ಟು ಒಂದೇ ಲೆವೆಲ್ ಇರ್ಬೇಕು ರೀ. ಹೂರಣ ಗಟ್ಟಿ ಹಿಟ್ಟು ಅಳಸಾಗ್ಬಾರ್ದು, ಆಮೇಲೆ ಹಿಟ್ಟು ಗಟ್ಟಿ ಹೂರಣ ಅಳಸಾಗ್ಬಾರ್ದು. ಅದಕ್ಕೆ ಎರಡು ಇದು ಮಾಡ್ಕೆರೆ ಈಕ್ವಲ್ದಾಗ ಇರ್ಬೇಕು ರೀ ಎರಡು.
ಆಮೇಲೆ ನೋಡ್ರಿ ಇಲ್ಲಿ ಇದು ಹೋಳ್ಗೆ ಎತ್ತಿ ಹಾಕ್ಲಾಗತ್ತೀನಿ ನಾನು ಇವಾಗ. ಅದೊಂದು ಸ್ವಲ್ಪ ಹರಿದು ಬಿಡ್ತ್ರಿ, ಯಾಕಂದ್ರೆ ಇದು ಐತಲ್ರಿ ಉರಿ ಭಾಳ ಆಗನ ಹತ್ಕೊಂಡಿತ್ತದು, ಅದಕ್ಕಲ್ಲಿಗೆ ಹರಿದು ಬಿಡ್ತ್ರಿ. ಮತ್ತೊಂದು ಹೂರಣ ತುಂಬ್ಕೊಳ್ತಿದ್ದಲ್ರಿ, ಸುರುವಿಂದದಲ್ರಿ ಹೋಳಿಗೆ, ಅದಕ್ಕಲ್ಲೇ ಹರಿದು ಬಿಡ್ತು. ಸುರುವಿಗೆ 1-2 ಹೋಳಿಗೆ ಹರಿತಾವ, ಆಮೇಲೆ ನೀಟಾಗಿ ತಾನೇ ಬರ್ತಾವೆ. ಎಲ್ಲ ಹೋಳಿಗೆ ಮಾಡ್ಕೆರೆ ಒಂದಿಷ್ಟು ಚಪಾತಿ ಆಗ್ಯಾವ, ಎಲ್ಲ ಹೋಳಿಗೆನೂ ಮಾಡೀನಿ. ಮಾಡ್ಕೆರೆ ಇಟ್ಟು ನೋಡ್ರಿ ಇವಾಗ ನೈವೇದ್ಯ ಎಲ್ಲ ಹಿಡ್ದೀನಿ, ಬಟ್ಟೆ ಒಗ್ದೀನಿ, ಎಲ್ಲ ಮಾಡೀನಿ ರೀ. ಇಲ್ಲಿ ನೋಡ್ರಿ ನಮ್ಮ ರಚ್ಚು, ಶಾದು, ಆಮೇಲೆ ರಾಯಣ್ಣ ಎಲ್ಲರೂ ಬಂದಾರ. ರಾಯಣ್ಣರು ನಾನು ಬಲ್ಲ ಇದ್ದ, ಇವರೆಲ್ಲರೂ ಹೋಗಿರಲ್ರಿ ಹೊರಗೆ, ಬಂದಾರ ನೋಡ್ರಿ. ನೋಡ್ರಿ ನಮ್ಮ ಶಾದು ಎಷ್ಟು ಚಂದ ಕಾಣತ್ತಾಳ ಅಂತೇಳಿ. ರಚ್ಚುನು ಮುಕ್ಕೊಂಡಾಳ್ರಿ, ಆಕಿನೂ ಬಟ್ಟೆ ಹಾಕಿದ, ಯಾಕಂದ್ರೆ ಆಕಿಗೆ ದಗಿ ಬಿಟ್ಟಿತ್ತು ಅಂತೇಳಿ ಕಳೆದ್ರಿ. ನಾವು ಒಂದು ಸ್ವಲ್ಪ ಚುಚ್ತಾವಲ್ರಿ ಮೈಗೆ ಬರ್ಬಿ, ಅದಕ್ಕೆಲ್ಲ ತೆಗೆದ್ಬಿಟ್ರಿ ಆಕಿಗೆ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಶಾದು ಎಷ್ಟು ಚಂದ ಕಾಣತ್ತಾಳ, ಎಷ್ಟು ಪಿಂಕ್ ಎಲ್ಲ ಪಿಂಕ್ ಕಲರ್ ಬಳಿ ಇದು ಹಾಕೊಂಡಾಳ್ರಿ, ಚಂದ ಕಾಣತ್ತಾಳ. ನಮ್ಮ ರಚ್ಚು ಎದ್ದು ನೋಡ್ರಿ, ಎದ್ದಿ ಮಮ್ಮಿ ಬಾ ಎದ್ದಳ್ರಿ. ಆಕಿ ಬಳತನ ಇದ್ದು ಮುಕ್ಕೊಂಡು, ನಾವು ಹೋಳಿಗೆ ಮಾಡಾಳಿ ಮುಕ್ಕೊಂಡಳು, ಅವ್ರ ಪಪ್ಪ ತಂದು ಹಾಕಿರ್ರಿ, ಅವಾಗ ಮುಕ್ಕೊಂಡಳು. ರಾಯಣ್ಣ ನೋಡ್ರಿ ಅವನು ಒದ್ದಾಡತನ, ನಿದ್ದೆ ಬಂದಾನ, ಅವನು ಮುಕ್ಕೋತಾನ್ರಿ ಇವಾಗ. ಜಸ್ಟ್ ಎಲ್ಲ ಆಯ್ತು ನೋಡ್ರಿ, ಎಲ್ಲ ಕೆಲಸ ಆಯಿತು, ಜಸ್ಟ್ ಇನ್ನೂ ಮಾಡೀನಿ. ಇವಾಗ ಊಟ ಮಾಡ್ಬೇಕ್ರಿ ನಾವು ಒಂದು ಸ್ವಲ್ಪ. ನೋಡ್ರಿ ಇಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ನಾವು ಸ್ಪೆಷಲಾಗಿ ಏನೇನು ಮಾಡೀವಿ ಅಂಥೇಳಿ ಎಲ್ಲರಿಗೆ ಅವಾಗೆ ವೀಡಿಯೋ ಮಾಡಿ ತೋರಿಸಿನ್ರಿ ನಾವು ಏನೇನು ಮಾಡೀವಿ ಅಂಥೇಳಿ. ಇವಾಗ ನೋಡ್ರಿ ಫುಲ್ ಎಲ್ಲ ತೋರ್ಸಾಕತ್ತೀನಿ ಏನೇನು ಮಾಡೀನಿ ಅಂಥೇಳಿ. ನಮ್ಮ ರಚ್ಚನು ಸಿಟ್ಟಿಗೆ ಬಂದಾಡ್ರಿ, ತಿನ್ನೋಕೆ ಏನೋ ಕೊಟ್ಟಿಲ್ಲ ಅಂತೇಳಿ ಅಳ್ಳಾಗತ್ತಾವ ನೋಡ್ರಿ ಆಕಿನು. ನೋಡ್ರಿ ಇಲ್ಲಿ ಶಂಕರಪಾಳ್ಯ, ಆಮೇಲೆ ಕರ್ದಂಟ, ರವೆ ಉಂಡೆ, ಕಾರ್ಚಿಕಾಯಿ, ಚುರುಮುರಿ ಇಷ್ಟು ಮಾಡಿ ನೋಡ್ರಿ ನಾವು ನಾಗರ ಪಂಚಮಿ ಹಬ್ಬಕ್ಕೆ. ಮತ್ತು ಇವತ್ತು ಹೋಳಿಗೆ ಇಟ್ಟು ಮಾಡೀವಿ. ಇಷ್ಟು ಮಾಡಿ ನೋಡ್ರಿ ನಮ್ಮ ನಾಗರ ಪಂಚಮಿ ಹಬ್ಬಕ್ಕೆ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನೋಡ್ರಿ ಇಲ್ಲಿ ಇವಾಗ ಜಸ್ಟ್ ಊಟ ಮಾಡಿದ್ದು ನೋಡ್ರಿ, ಅಂದ್ರೆ ನಾವು ಊಟ ಮಾಡೀನಿ, ನಮ್ಮ ಯಜಮಾನ್ರು ಊಟ ಮಾಡತ್ತಾರ್ರಿ. ಇಲ್ಲಿ ನೋಡ್ರಿ ಇವರು ರಾಧಿಕಾ ಆತ ಮುಕ್ಕೊಂಡಾರ ಅಂದ್ರೆ ನಿದ್ದೆ ಹತ್ತಿಲ್ರಿ ಅವ್ರಿಗೆ, ಜಸ್ಟ್ ಏನಾಗಿ ಸುಮಾರಾಗ್ಯಾರ್ರಿ, ರಾತ್ರಿ ಆಗ್ಯದಲ್ರಿ, ಅವರು ಊಟ ಮಾಡಿ ಮುಕ್ಕೊಂಡಾರ. ಆಮೇಲೆ ನಮ್ಮ ರಚ್ಚು ನೋಡ್ರಿ ಎಷ್ಟು ಚಂದ ಮುಕ್ಕೊಂಡ ಅಂಥೇಳಿ. ರಾಯಣ್ಣ ಅವರು ಏನಾಗಿ ಮುಕ್ಕೊಳ್ತಾರ್ರಿ ಜಸ್ಟ್. ಎಲ್ಲರದ್ದು ಊಟ ಆಗೈತ್ರಿ, ನಮ್ಮದು ಅವ್ರ ಪಪ್ಪನೇ ಏನೋ ಊಟ ಮಾಡಿತಿಲ್ರಿ, ಯಾಕಂದ್ರೆ ಹೊರಗಡೆ ಹೋಗಿರೋ ಒಂದು ಸ್ವಲ್ಪ ಲೇಟ್ ಮಾಡಿ ಬಂದರು. ಜಸ್ಟ್ ಏನಾಗಿ ಬಂದಾರ ನೋಡ್ರಿ ಎಷ್ಟು ಕತ್ತಲಾಗ್ಯದ ಅಂತೇಳಿ, ಹೊರಗೆ ರಾತ್ರಿ ಆಗೈತಿ. ಹುಣ್ಣಿ ಸರಿ ಬತ್ತಂದ್ರೆ ಬೆಳ್ಳಗಾಗ್ಬಿಡ್ತೈತ್ರಿ. ಇವಾಗ ಅಮಾಸೆ ಆಗ್ಯದಲ್ರಿ ಮೊನ್ನೆ, ಅದಕ್ಕೆ ಎಷ್ಟು ಕತ್ತಲಿ ಐತಿ. ಇವರು ಊಟ ಮಾಡತ್ತಿರ್ರಿ, ಊಟ ಮಾಡತ್ತಿರು, ನಂದು ಊಟ ಆಗಿತ್ತು. ಇವರು ಸುಮ್ಮಕೊಂಡಿರು. ನಾನು ನೋಡ್ರಿ ಅಡುಗೆ ಮಾಡಿ ಎಲ್ಲ ಅಲ್ಲಿದಲ್ಲೇ ಇಟ್ಟೀನಿ. ಬೆಳಗ್ಗೆ ಅದು ಕೂಡಲೇ ಕಸ ಹುಡ್ಗುಲ್ಕೆ ಬರ್ತದೆ ಅಂಥೇಳಿ ಅವರು ಹೋಳ್ಗೆ ಉಣ್ಣೋಣ, ಹೋಳ್ಗೆ ಎಲ್ಲ ಸೊಗ್ಸಿ ಪಲ್ಯ ಉಂಟಾನ, ಸೊಗ್ಸಿ ಪಲ್ಯ ಮಾಡ್ಕೊಟ್ಟೀನಿ ರೀ. ಯಾಕಂದ್ರೆ ಹೋಳ್ಗೆ ಒಲ್ಲ ಅಂದ್ರಿ, ಅವರು ಜಾಸ್ತಿ ಹೋಳ್ಗೆ ಊಟ ಮಾಡಲ್ಲಲ್ರಿ ಅವರು, ಅದಕ್ಕಲ್ಲಿಗೆ ಹೋಳ್ಗೆ ಒಲ್ಲ ಅಂದರು. ಆಮೇಲೆ ಇವರು ಮುಕ್ಕೊಂಡ್ರು ಅಂತೇಳಿ ಇವರು ಊಟ ಮಾಡ್ರಿ ಅವನನ್ನು, ಇವರು ಅಲ್ಲ ಅಂದರು. ಒಂದು ಸ್ವಲ್ಪ ಅನ್ನ ಸಾರು ಉಂಡ್ರಿ, ಇವರು ಆಂಬ್ರು ಮಾಡಿದಲ್ರಿ, ಆಂಬ್ರು ಅನ್ನ ಉಂಡ್ರು. ಆಮೇಲೆ ಇವರೆಲ್ಲ ಊಟ ಆಗೋಣ ಮತ್ತು ಹಿಂದ್ರ ಕಡೆ ಏನು ಮಾಡಿದೇವ್ರಿ, ನಮ್ಗೆ ಫಸ್ಟ್ ಇರೋರಿಗೆ ಆಜು ಬಾಜುದವ್ರಿಗೆ ನಾವು ಕೊಬ್ಬರಿ ಕುಬ್ಸ ಅಂತೇಳಿ ಕೊಡ್ತೀವಿ ರೀ. ನಾವು ಏನೇನು ಮಾಡಿರ್ತೀವಲ್ರಿ, ಕಾರ್ಚಿಕಾಯಿ, ರವೆ ಉಂಡೆ ಇವೆಲ್ಲ ಮಾಡಿರ್ತೀವಲ್ರಿ. ಅದ್ರ ಮೇಲೆ ಒಂದೊಂದು ಬ್ಲೌಸ್ ಪೀಸ್ ಇಟ್ಕೆರೆ ಕೊಬ್ಬರಿ ಇಟ್ಟು ಕೊಡ್ತೀವ್ರಿ ನಾವು, ಕೊಬ್ಬರಿ ಕುಬ್ಸ ಅಂತೇಳಿ. ಕೊಟ್ಟ ಬಳಿಕ ಅವರು ನಮ್ಗೆ ರಿಟರ್ನ್ ಕೊಟ್ಟಿರು, ಕೊಡೋಣ ಅವೇ ಚುರುಮುರಿ ತೊಗೊಂಡು ಕೂತಾರ ನೋಡ್ರಿ, ಯಾವ ಚಂದಾಗ್ಯಾವ ಅಂತೇಳಿ. ಆಮೇಲೆ ಕರ್ದಂಟ ಕೊಟ್ಟಿರು, ಎಲ್ಲ ಕೊಟ್ಟಿರು ಅವ್ರನ್ನೂ. ರವೆ ಉಂಡೆ, ಬೇಸನ್ ಉಂಡೆ ಇವೆಲ್ಲ ಕೊಟ್ಟಿರು. ಅದಕ್ಕೆ ಈಕಿ ನಮ್ಮ ಶಾದೂ ತಿಂತಾಳ ಅಂಥೇಳಿ ಶೇಂಗಾ ಬಿಚ್ಚಲತ್ತಾಳ್ರಿ ಸೊಟ್ಟಿ. ಆಕಿ ಶೇಂಗಾ ಬಿಚ್ಚಲಗತನ ಕರ್ದಂಟನ ಅಲ್ಲತ್ತೇಳಿ ಅಲ್ಲೇ ಇಟ್ಟೋಳ್ರಿ. ಆಮೇಲೆ ರಾಯಣ್ಣ ತಿತ್ತಿ ಅಂತ ತಿನ್ನೋಪ್ಪನ ಅವನು ಕೂತ್ರಿ ತಿನ್ಲಕ್ಕ. ನಾವು ಮತ್ತು ಅಷ್ಟು ಮಂದಿ ರಾತ್ರಿ ಮಾಡಿ ಚುರುಮುರಿ ತಿಂದೇವ್ರಿ ಎಲ್ಲರೂ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಮತ್ತು ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.